ಬಿಜೆಪಿ ಗೆಲುವನ್ನ ಸಾಧಿಸ್ತಾ ಇದ್ದಂತೆ ದೆಹಲಿಯ ಅಂಗಳದಲ್ಲಿ ನಾನಾ ರೀತಿಯ ಮಹತ್ವದ ಬೆಳವಣಿಗೆಗಳು ಈಗ ಸದ್ಯಕ್ಕೆ ಆಗ್ತಾ ಇದೆ. ಇದೇ ರೀತಿ ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಬೇರಿಯನ್ನ ಬಾರಿಸಿದ ಬೆನ್ನಲ್ಲೇ ಲೆಫ್ಟಿನೆಂಟ್ ಗವರ್ನರ್ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ಸಚಿವಾಲಯಕ್ಕೆ ಬೀಗ, ಕಡತ, ದಾಖಲೆ ಸಂರಕ್ಷಣೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಕೂಡಲೇ ಸಚಿವಾಲಯಕ್ಕೆ ಬೀಗ ಹಾಕಿ ಕಡತ, ದಾಖಲೆಗಳು ಸಂರಕ್ಷಿತವಾಗಿರಬೇಕು ಅಂತ ಹೇಳಿದ್ದಾರೆ. ಕಾಗದ ಪತ್ರಗಳು, ಡಿಜಿಟಲ್ ದಾಖಲೆ ರಕ್ಷಿಸೋದಕ್ಕೆ ಅವರು ಆದೇಶವನ್ನ ನೀಡಿದ್ದಾರೆ. ಸಾರ್ವಜನಿಕ ಆಡಳಿತ ಇಲಾಖೆ ಅನುಮತಿ ಅಗತ್ಯ. ಸೊ ಕೂಡಲೇ ಸಚಿವಾಲಯಕ್ಕೆ ಬೀಗ ಹಾಕಿ ಕಾಗದ ಪತ್ರಗಳು, ಡಿಜಿಟಲ್ ದಾಖಲೆಗಳು, ಕಡತ ದಾಖಲೆಗಳೆಲ್ಲವನ್ನು ಕೂಡ ರಕ್ಷಿಸಿಡೋದಕ್ಕೆ ಇವರು ಆದೇಶವನ್ನ ಹೊರಡಿಸಿದ್ದಾರೆ. ಇದರ ಹಿಂದೆ ಇರುವಂತಹ ಉದ್ದೇಶ ಮತ್ತು ಅವರು ಈ ರೀತಿ ಆದೇಶವನ್ನ ಹೊರಡಿಸೋದಕ್ಕೆ ಏನು ಕಾರಣ, ಇದನ್ನ ಬಿಡಿಸಿ ಹೇಳುವ ಅಗತ್ಯ ಇಲ್ಲ. ಈ ಮೊದಲಿನಿಂದನೂ ಕೂಡ ಆ ಸರ್ಕಾರ ವರ್ಸಸ್ ಲೆಫ್ಟಿನೆಂಟ್ ಗವರ್ನರ್ ಅನ್ನುವಂತಹ ಪರಿಸ್ಥಿತಿ ಮೊದಲಿನಿಂದನೂ ಅಲ್ಲಿ ನಿರ್ಮಾಣ ಆಗಿತ್ತು. ಈಗ ಬಿಜೆಪಿ ಗೆಲುವು ಸಾಧಿಸ್ತಾ ಇದ್ದಂತೆ LG ಈ ರೀತಿಯ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಗೆಲುವಿನ ನಂತರದಲ್ಲಿ ದೆಹಲಿಯ ಕಚೇರಿ ಏನಿದೆ, ಕಚೇರಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಹೇಗಿದೆ ಅನ್ನೋದರ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಬಹುದು, ಬ್ಯಾಂಡ್ಗಳ ಮೂಲಕ, ಅಂದ್ರೆ ಬಿಜೆಪಿ ಕಚೇರಿಯ ಒಳಭಾಗದಲ್ಲಿ ಏನು ಬ್ಯಾಂಡ್ಗಳ ಮೂಲಕ ಸಂಭ್ರಮಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಏನು ಅಭ್ಯರ್ಥಿಗಳಿದ್ದಾರೆ, ಗೆಲುವನ್ನ ಸಾಧಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ನೃತ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜವಾಗಲೂ ಬಿಜೆಪಿಯ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬಹುದು. ಪ್ರಮುಖವಾಗಿ ಬಿಜೆಪಿ 27 ವರ್ಷಗಳ ನಂತರದಲ್ಲಿ ಏನು ಬಿಜೆಪಿ ತನ್ನ ಅಧಿಕಾರವನ್ನ ಪಡೆದುಕೊಂಡಂತಹ ಸಂಭ್ರಮವನ್ನ ಇಲ್ಲಿ ನೀವು ನೋಡಬಹುದು. ಬಿಜೆಪಿಯ ಕಚೇರಿಯಲ್ಲಿ ಸಂಪೂರ್ಣವಾಗಿ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು. ಎಲ್ಲಾ ವರ್ಗದ ಜನರು ಕೂಡ, ಅಂದ್ರೆ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಕೂಡ ಏನು ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಿಹಿ ಹಂಚುವ ಮೂಲಕ ಅದರ ಜೊತೆಗೆ ಬ್ಯಾಂಡ್ ಸೆಟ್ ಅನ್ನ ಕರೆದುಕೊಂಡು ಬಂದು ಇಲ್ಲಿ ಸಂಭ್ರಮವನ್ನ ಹಂಚಿಕೊಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ನೀವು ನೋಡಬಹುದು, ದೃಶ್ಯಾವಳಿಗಳಲ್ಲೂ ಕೂಡ ತಾವು ನೋಡಬಹುದು. ಅಂದ್ರೆ ಒಳಭಾಗದ ದೃಶ್ಯಾವಳಿಗಳು ಹೇಗಿದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ಕಚೇರಿಯ, ಅಂದ್ರೆ ಬಿಜೆಪಿ ಕಚೇರಿಯ ಭಾಗದಲ್ಲಿ ಸಂಪೂರ್ಣವಾಗಿ ಮೋದಿ ಹಾಗೂ ಅಮಿತ್ ಶಾ ಕಟೌಟ್ ಗಳನ್ನ ಹಾಕುವ ಮೂಲಕ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇಂದು ಸಂಜೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿರುವಂತದ್ದು. ಹಾಗಾಗಿ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಬಿಜೆಪಿಯ, ಅಂದ್ರೆ ರಾಜ್ಯ ಬಿಜೆಪಿಯ ದೆಹಲಿಯ ಕಚೇರಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಬಿಜೆಪಿ ಗೆಲುವನ್ನ ಸಾಧಿಸ್ತಾ ಇದ್ದಂತೆ ದೆಹಲಿಯ ಅಂಗಳದಲ್ಲಿ ನಾನಾ ರೀತಿಯ ಮಹತ್ವದ ಬೆಳವಣಿಗೆಗಳು ಈಗ ಸದ್ಯಕ್ಕೆ ಆಗ್ತಾ ಇದೆ. ಇದೇ ರೀತಿ ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಬೇರಿಯನ್ನ ಬಾರಿಸಿದ ಬೆನ್ನಲ್ಲೇ ಲೆಫ್ಟಿನೆಂಟ್ ಗವರ್ನರ್ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ಸಚಿವಾಲಯಕ್ಕೆ ಬೀಗ, ಕಡತ, ದಾಖಲೆ ಸಂರಕ್ಷಣೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಕೂಡಲೇ ಸಚಿವಾಲಯಕ್ಕೆ ಬೀಗ ಹಾಕಿ ಕಡತ, ದಾಖಲೆಗಳು ಸಂರಕ್ಷಿತವಾಗಿರಬೇಕು ಅಂತ ಹೇಳಿದ್ದಾರೆ. ಕಾಗದ ಪತ್ರಗಳು, ಡಿಜಿಟಲ್ ದಾಖಲೆ ರಕ್ಷಿಸೋದಕ್ಕೆ ಅವರು ಆದೇಶವನ್ನ ನೀಡಿದ್ದಾರೆ. ಸಾರ್ವಜನಿಕ ಆಡಳಿತ ಇಲಾಖೆ ಅನುಮತಿ ಅಗತ್ಯ. ಸೊ ಕೂಡಲೇ ಸಚಿವಾಲಯಕ್ಕೆ ಬೀಗ ಹಾಕಿ ಕಾಗದ ಪತ್ರಗಳು, ಡಿಜಿಟಲ್ ದಾಖಲೆಗಳು, ಕಡತ ದಾಖಲೆಗಳೆಲ್ಲವನ್ನು ಕೂಡ ರಕ್ಷಿಸಿಡೋದಕ್ಕೆ ಇವರು ಆದೇಶವನ್ನ ಹೊರಡಿಸಿದ್ದಾರೆ. ಇದರ ಹಿಂದೆ ಇರುವಂತಹ ಉದ್ದೇಶ ಮತ್ತು ಅವರು ಈ ರೀತಿ ಆದೇಶವನ್ನ ಹೊರಡಿಸೋದಕ್ಕೆ ಏನು ಕಾರಣ, ಇದನ್ನ ಬಿಡಿಸಿ ಹೇಳುವ ಅಗತ್ಯ ಇಲ್ಲ. ಈ ಮೊದಲಿನಿಂದನೂ ಕೂಡ ಆ ಸರ್ಕಾರ ವರ್ಸಸ್ ಲೆಫ್ಟಿನೆಂಟ್ ಗವರ್ನರ್ ಅನ್ನುವಂತಹ ಪರಿಸ್ಥಿತಿ ಮೊದಲಿನಿಂದನೂ ಅಲ್ಲಿ ನಿರ್ಮಾಣ ಆಗಿತ್ತು. ಈಗ ಬಿಜೆಪಿ ಗೆಲುವು ಸಾಧಿಸ್ತಾ ಇದ್ದಂತೆ LG ಈ ರೀತಿಯ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಗೆಲುವಿನ ನಂತರದಲ್ಲಿ ದೆಹಲಿಯ ಕಚೇರಿ ಏನಿದೆ, ಕಚೇರಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಹೇಗಿದೆ ಅನ್ನೋದರ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಬಹುದು, ಬ್ಯಾಂಡ್ಗಳ ಮೂಲಕ, ಅಂದ್ರೆ
ಬಿಜೆಪಿ ಕಚೇರಿಯ ಒಳಭಾಗದಲ್ಲಿ ಏನು ಬ್ಯಾಂಡ್ಗಳ ಮೂಲಕ ಸಂಭ್ರಮಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಏನು ಅಭ್ಯರ್ಥಿಗಳಿದ್ದಾರೆ, ಗೆಲುವನ್ನ ಸಾಧಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ನೃತ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಬಿಜೆಪಿಯ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬಹುದು. ಪ್ರಮುಖವಾಗಿ ಬಿಜೆಪಿ 27 ವರ್ಷಗಳ ನಂತರದಲ್ಲಿ ಏನು ಬಿಜೆಪಿ ತನ್ನ ಅಧಿಕಾರವನ್ನ ಪಡೆದುಕೊಂಡಂತಹ ಸಂಭ್ರಮವನ್ನ ಇಲ್ಲಿ ನೀವು ನೋಡಬಹುದು. ಬಿಜೆಪಿಯ ಕಚೇರಿಯಲ್ಲಿ ಸಂಪೂರ್ಣವಾಗಿ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು. ಎಲ್ಲಾ ವರ್ಗದ ಜನರು ಕೂಡ ಅಂದ್ರೆ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಕೂಡ ಏನು ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಿಹಿ ಹಂಚುವ ಮೂಲಕ ಅದರ ಜೊತೆಗೆ ಬ್ಯಾಂಡ್ ಸೆಟ್ ಅನ್ನ ಕರೆದುಕೊಂಡು ಬಂದು ಇಲ್ಲಿ ಸಂಭ್ರಮವನ್ನ ಹಂಚಿಕೊಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲೂ ಕೂಡ ತಾವು ನೋಡಬಹುದು. ಅಂದ್ರೆ ಒಳಭಾಗದ ದೃಶ್ಯಾವಳಿಗಳು ಹೇಗಿದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ಕಚೇರಿಯ ಅಂದ್ರೆ ಬಿಜೆಪಿ ಕಚೇರಿಯ ಭಾಗದಲ್ಲಿ ಸಂಪೂರ್ಣವಾಗಿ ಮೋದಿ ಹಾಗೂ ಅಮಿತ್ ಶಾ ಕಟೌಟ್ ಗಳನ್ನ ಹಾಕುವ ಮೂಲಕ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇಂದು ಸಂಜೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿರುವಂತದ್ದು. ಹಾಗಾಗಿ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಬಿಜೆಪಿಯ ಅಂದ್ರೆ ರಾಜ್ಯ ಬಿಜೆಪಿಯ ದೆಹಲಿಯ ಕಚೇರಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಬಿಜೆಪಿ ಗೆಲುವನ್ನ ಸಾಧಿಸ್ತಾ ಇದ್ದಂತೆ ದೆಹಲಿಯ ಅಂಗಳದಲ್ಲಿ ನಾನಾ ರೀತಿಯ ಮಹತ್ವದ ಬೆಳವಣಿಗೆಗಳು ಈಗ ಸದ್ಯಕ್ಕೆ ಆಗ್ತಾ ಇದೆ. ಇದೇ ರೀತಿ ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಬೇರಿಯನ್ನ ಬಾರಿಸಿದ ಬೆನ್ನಲ್ಲೇ ಲೆಫ್ಟಿನೆಂಟ್ ಗವರ್ನರ್ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ಸಚಿವಾಲಯಕ್ಕೆ ಬೀಗ, ಕಡತ, ದಾಖಲೆ ಸಂರಕ್ಷಣೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಕೂಡಲೇ ಸಚಿವಾಲಯಕ್ಕೆ ಬೀಗ ಹಾಕಿ ಕಡತ, ದಾಖಲೆಗಳು ಸಂರಕ್ಷಿತವಾಗಿರಬೇಕು ಅಂತ ಹೇಳಿದ್ದಾರೆ. ಕಾಗದ ಪತ್ರಗಳು, ಡಿಜಿಟಲ್ ದಾಖಲೆ ರಕ್ಷಿಸೋದಕ್ಕೆ ಅವರು ಆದೇಶವನ್ನ ನೀಡಿದ್ದಾರೆ. ಸಾರ್ವಜನಿಕ ಆಡಳಿತ ಇಲಾಖೆ ಅನುಮತಿ ಅಗತ್ಯ. ಕೂಡಲೇ ಸಚಿವಾಲಯಕ್ಕೆ ಬೀಗ ಹಾಕಿ ಕಾಗದ ಪತ್ರಗಳು, ಡಿಜಿಟಲ್ ದಾಖಲೆಗಳು, ಕಡತ ದಾಖಲೆಗಳೆಲ್ಲವನ್ನು ಕೂಡ ರಕ್ಷಿಸಿಡೋದಕ್ಕೆ ಇವರು ಆದೇಶವನ್ನ ಹೊರಡಿಸಿದ್ದಾರೆ. ಇದರ ಹಿಂದೆ ಇರುವಂತಹ ಉದ್ದೇಶ ಮತ್ತು ಅವರು ಈ ರೀತಿ ಆದೇಶವನ್ನ ಹೊರಡಿಸೋದಕ್ಕೆ ಏನು ಕಾರಣ ಇದನ್ನ ಬಿಡಿಸಿ ಹೇಳುವ ಅಗತ್ಯ ಇಲ್ಲ. ಈ ಮೊದಲಿನಿಂದನೂ ಕೂಡ ಆ ಸರ್ಕಾರ ವರ್ಸಸ್ ಲೆಫ್ಟಿನೆಂಟ್ ಗವರ್ನರ್ ಅನ್ನುವಂತಹ ಪರಿಸ್ಥಿತಿ ಮೊದಲಿನಿಂದನೂ ಅಲ್ಲಿ ನಿರ್ಮಾಣ ಆಗಿತ್ತು. ಈಗ ಬಿಜೆಪಿ ಗೆಲುವು ಸಾಧಿಸ್ತಾ ಇದ್ದಂತೆ LG ಈ ರೀತಿಯ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಗೆಲುವಿನ ನಂತರದಲ್ಲಿ ದೆಹಲಿಯ ಕಚೇರಿ ಏನಿದೆ, ಕಚೇರಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಹೇಗಿದೆ ಅನ್ನೋದರ ದೃಶ್ಯಾವಳಿಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಬಹುದು ಬ್ಯಾಂಡ್ಗಳ ಮೂಲಕ ಅಂದ್ರೆ ಬಿಜೆಪಿ ಕಚೇರಿಯ ಒಳಭಾಗದಲ್ಲಿ ಏನು ಬ್ಯಾಂಡ್ಗಳ ಮೂಲಕ ಸಂಭ್ರಮಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಏನು ಅಭ್ಯರ್ಥಿಗಳಿದ್ದಾರೆ, ಗೆಲುವನ್ನ ಸಾಧಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ನೃತ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಬಿಜೆಪಿಯ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬಹುದು. ಪ್ರಮುಖವಾಗಿ ಬಿಜೆಪಿ 27 ವರ್ಷಗಳ ನಂತರದಲ್ಲಿ ಏನು ಬಿಜೆಪಿ ತನ್ನ ಅಧಿಕಾರವನ್ನ ಪಡೆದುಕೊಂಡಂತಹ ಸಂಭ್ರಮವನ್ನ ಇಲ್ಲಿ ನೀವು ನೋಡಬಹುದು. ಬಿಜೆಪಿಯ ಕಚೇರಿಯಲ್ಲಿ ಸಂಪೂರ್ಣವಾಗಿ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು. ಎಲ್ಲಾ ವರ್ಗದ ಜನರು ಕೂಡ ಅಂದ್ರೆ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಕೂಡ ಏನು ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಿಹಿ ಹಂಚುವ ಮೂಲಕ ಅದರ ಜೊತೆಗೆ ಬ್ಯಾಂಡ್ ಸೆಟ್ ಅನ್ನ ಕರೆದುಕೊಂಡು ಬಂದು ಇಲ್ಲಿ ಸಂಭ್ರಮವನ್ನ ಹಂಚಿಕೊಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲೂ ಕೂಡ ತಾವು ನೋಡಬಹುದು. ಅಂದ್ರೆ ಒಳಭಾಗದ ದೃಶ್ಯಾವಳಿಗಳು ಹೇಗಿದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ಕಚೇರಿಯ ಅಂದ್ರೆ ಬಿಜೆಪಿ ಕಚೇರಿಯ ಭಾಗದಲ್ಲಿ ಸಂಪೂರ್ಣವಾಗಿ ಮೋದಿ ಹಾಗೂ ಅಮಿತ್ ಶಾ ಕಟೌಟ್ ಗಳನ್ನ ಹಾಕುವ ಮೂಲಕ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇಂದು ಸಂಜೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿರುವಂತದ್ದು. ಹಾಗಾಗಿ ಸಂಪೂರ್ಣ ಸಿದ್ಧತೆಗಳನ್ನ ಕೂಡ ಬಿಜೆಪಿಯ ಅಂದ್ರೆ ರಾಜ್ಯ ಬಿಜೆಪಿಯ ದೆಹಲಿಯ ಕಚೇರಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.